ರಾಮಾಯಣಕ್ಕೆ ಸಂಬಂಧಪಟ್ಟಂಗೆ ರಾಮಾಯಣದಲ್ಲಿ ಮೊದಲು ಬರೀ ರಾಮ ಸೀತಾ ಮತ್ತು ಲಕ್ಷ್ಮಣ ಆಂಜನೇಯ ಅಷ್ಟೇ ಕೊಡ್ತಾಯಿದ್ರು. ಆದರೆ ಶ್ರೀ ರಾಮಜನನ ಇಲ್ವೇನ್ರಿ ಸೆಟ್ಟು, ಪುತ್ರಕಾಮೇಷ್ಟಿ ಆಗ ಇಲ್ವೇನ್ರಿ, ಆಮೇಲೆ ತಾಟಕಿ ಸಂಹಾರ ಇಲ್ವಾ, ಹಾಗೆ ಅವ್ರಿಗೆ ಕೇಳ್ತಾ ಅದು ಇವತ್ತು ಎಲ್ಲಿಗೆ ಮುಟ್ಟಿದೆ ಅಂದರೆ ಸುಮಾರು ಒಂದು 36 ಎಪಿಸೋಡ್ ಜೋಡಿಸ್ಬೋದು. ಅಷ್ಟು ಸೆಟ್ಗಳು ಇಲ್ಲಿ ರಾಮಾಯಣ ಸೆಟ್ ಬಂದಿದೆ. ಏನು ಶೂರನಲ್ಲಿ ಬಂದು ಯಾಕೆ ಬಂದು ಇವರು ದಶರಥ ಮಹಾರಾಜರು ಇವ್ರನ್ನ ರಾಮನ್ನ ಇದಕ್ಕೆ ವನವಾಸಕ್ಕೆ ಕಳಿಸ್ತಾರೆ ಅನ್ನೋದಕ್ಕೆ ಮೂಲ ಕಾರಣ ಬಂದ್ಬಿಟ್ಟು ಈ ಶ್ರವಣಕುಮಾರ್ ಪಿತೃರ ಹತ್ರ ಹೋಗಿ ನಾನು ಈ ಥರ ಅಕಸ್ಮಾತಾಗಿ ನನಗೆ ಗೊತ್ತಿಲ್ಲದೆ ನಿಮ್ಮ ಕುಮಾರನ್ನ ನಾನು ಹತ್ಯೆ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿದಾಗ, ಈ ಒಂದು ವೃದ್ಧಾಪ್ಯದಲ್ಲಿ ನಮಗೆ ಒಂದು ಪುತ್ರ ಶೋಕ ತಂದಿಟ್ಟಿಯಲ್ಲ, ಹಾಗೆ ನಿಮಗೂ ವೃದ್ಧಾಪ್ಯದಲ್ಲಿ ಪುತ್ರ ಶೋಕ ಬರಲಿ ಅಂತ ಅವರು ಶಾಪ ಕೊಟ್ಬಿಟ್ಟಿರೋದ್ರಿಂದ ಅವರು ವನವಾಸಕ್ಕೆ ಕಳಿಸ್ತಾರೆ ಅಂತ ನಾನು ಗ್ರಾಹಕರ ಕತೆ ಹೇಳಿದ್ರು. ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಎಷ್ಟರ ಮಟ್ಟಿಗೆ ಸರಿಯೋ ಗೊತ್ತಿಲ್ಲ ನನಗೆ. ಆಮೇಲೆ ಮಕ್ಕಳಿಲ್ಲದೆ ಇರೋದ್ರಿಂದ ಪುತ್ರಕಾಮೇಷ್ಟಿ ಆಗೋನ್ ಮಾಡ್ತಾರೆ. ಆಮೇಲೆ ಅಗ್ನಿದೇವ ಒಂದು ಪಾಯಸವನ್ನು ಕೊಡ್ತಾರೆ. ಅದಾದ್ಮೇಲೆ ಇಲ್ಲಿ ರಾಮಜನನ ಆಗುತ್ತೆ. ರಾಮಜನನ ಆದ್ಮೇಲೆ ನಾಮಕರಣ ಮಾಡ್ತಾರೆ. ಅಲ್ಲಿದೆ ನಾಮಕರಣ ಆದಮೇಲೆ ಅವರಿಗೆ ಅಕ್ಷರಾಭ್ಯಾಸ ಅಂತ ಹೇಳಿ ಮೊದಲು ಅಕ್ಷರ ಬರೆಸುವಾಗ ಒಂದು ಸರಸ್ವತಿ ಪೂಜೆ ಮಾಡಿ ಅದನ್ನು ಶುರು ಮಾಡಿಸ್ತಾರಂತೆ. ಅದಾದ್ಮೇಲೆ ಇಲ್ಲಿ ಅವ್ರನ್ನ ಗುರುಕುಲಕ್ಕೆ ಕಳಿಸಾದ್ಮೇಲೆ ಅಲ್ಲಿ ಗುರುಗಳು ಅಕ್ಷರಾಭ್ಯಾಸ ಅದೆಲ್ಲ ಮಾಡಿ ಆದ್ಮೇಲೆ ಇದು ಒಂದು ಬಿಲ್ವಿದ್ಯೆಯನ್ನು ಹೇಳ್ಕೊಡ್ತಾರೆ. ಮತ್ತೆ ಬಂದು ಈ ಋಷಿ ಇವರೆಲ್ಲನೂ ಯಾಗವನ್ನು ಮಾಡ್ತಾ ಇರ್ಬೇಕಾದ್ರೆ ಆ ಯಾಗಕ್ಕೆ ತೊಂದರೆ ಮಾಡ್ತಾ ಇದ್ದರಿಂದ ಕೇಳಿ ಕರ್ಕೊಂಡು ಹೋಗ್ಬೇಕಾದ್ರೆ ಅಹಲ್ಯ ಶಾಪ ವಿಮೋಚನ, ಆಮೇಲೆ ಸೀತಾ ಸ್ವಯಂವರ, ಸೀತಾ ಕಲ್ಯಾಣ, ಆನಂತರ ಮತ್ತೆ ವನವಾಸಕ್ಕೆ ಹೋಗೋದು, ಆಮೇಲೆ ಅಲ್ಲಿ ಬಂದು ಆಮೇಲೆ ಬಂದು ಇದು ಭರತ ಶತ್ರುಘ್ನರು ಬಂದು ಇಲ್ಲ ನೀವು ವಾಪಸ್ ಬರಲೇಬೇಕು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು. ಆಗ ಆಗುಲ್ಲ ಅಂತ ಹೇಳಿದಾಗ ಅವ್ರ ಭಾಗ್ಯಗಳನ್ನ ತಗೊಂಡೋಗಿ ಪಟ್ಟಾಭಿಷೇಕ ಮಾಡೋದು. ಅದಾದ್ಮೇಲೆ ಶೂರ್ಪಣಖಿ ಬರ್ತಾರೆ. ಈ ಶೂರ್ಪಣಖಿ ಬಂದು ಆದ್ಮೇಲೆ ಆ ಕತೆ ಆದ್ಮೇಲೆ ಮತ್ತೆ ಇಲ್ಲಿ ಬಂಗಾರದ ಜಿಂಕೆ ಮಾರೀಚನ್ ಕಳಿಸ್ಕೊಡ್ತಾರೆ ರಾವಣಾಸುರ ಬಂಗಾರದ ಜಿಂಕೆ ರೂಪದಲ್ಲಿ. ಅದಾದ್ಮೇಲೆ ಬಂದು ಇದು ರಾವಣನೇ ಬಂದು ಮಾರುವೇಷದಲ್ಲಿ ಬಂದು ಸೀತಾ ಅಪಹರಣ ಮಾಡ್ತಾರೆ. ಹಾಗೆ ಬಂದು ಶಬರಿ ಮೋಕ್ಷ. ಆಮೇಲೆ ಅದಾದ್ಮೇಲೆ ಇವರು ಸುಗ್ರೀವರು ಮತ್ತು ರಾಮರು ಇಬ್ಬರೂ ಅಗ್ನಿ ಸಾಕ್ಷಿಯಾಗಿ ವಾಗ್ದಾನ ಮಾಡ್ಕೊಳ್ಳೋದು, ನೀನು ನಂಗೆ ಸಹಾಯ ಮಾಡಿದ್ರೆ ನಾನು ನಿಂಗೆ ಸಹಾಯ ಮಾಡ್ತೀನಿ ಅಂತ. ಆಮೇಲೆ ವಾಲಿ ಸುಗ್ರೀವರು ಯುದ್ಧ ಆ ಕೊನೆಯಲ್ಲಿ ಇಟ್ಟಿದ್ದೀನಿ, ಯಾಕಂದರೆ ಅದು ಇವ್ರ ಮುಂದೆ ಬಂದ್ಬಿಟ್ರೆ ಅಡ್ಡ ಆಗುತ್ತೆ ಅಂತ. ಲಾಸ್ಟ್ ಮರಗಳು 7 ಮರಗಳಿಂದ ಹಿಂದೆ ನಿಂತುಕೊಂಡು ಅಲ್ಲಿ 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 ರಾಮ ಬಂದು ಇವ್ರನ್ನ ವಾಲಿ ಸಂಹಾರ ಮಾಡ್ತಾರೆ. ಅದಾದ್ಮೇಲೆ ಬಂದು ಆಂಜನೇಯ ಬಂದ್ಬಿಟ್ಟು ರಾಮರತ್ನ ಬಂದು ಅಂಗುಷ್ಟಿಕೆಯನ್ನು ತಗೊಂಡೋಗಿ ಸೀತೆ ಅಶೋಕವನದಲ್ಲಿ ಕೊಡ್ತಾರೆ. ಸೀತಾ ಅಶೋಕವನ ಅಂತ ಹೇಳಿ. ಆಮೇಲೆ ಇಲ್ಲಿ ರಾವಣ ದರ್ಬಾರು. ಆಮೇಲೆ ಯುದ್ಧ ನಡೆಯುತ್ತೆ. ಯುದ್ಧದಲ್ಲಿ ಇದು ಸಂಜೀವನಿ ಪರ್ವತನ ತಗೊಂಡು ಬರ್ತಾರೆ ಹನುಮಾನರು. ಆಮೇಲೆ ಎಲ್ಲ ನೀವೇನು ಸೆಟ್ಟು ಎಲ್ಲ ಸೆಟ್ಟು ಇದೆ ನಿಮಗೆ. ಆಮೇಲೆ ರಾವಣ ವಧ ಆಗುತ್ತೆ ಕೊನೆಯಲ್ಲಿ. ಅದಾದ್ಮೇಲೆ ಫೈನಲ್ ಆಗಿ ರಾಮ ಪಟ್ಟಾಭಿಷೇಕ ಆಗುತ್ತೆ. ಇಲ್ಲಿ ರಾವಣ ವಧ, ರಾಮ ಪಟ್ಟಾಭಿಷೇಕ ಇನ್ನು ಹಾಗೆ ಈ ಕಥೆಗಳು ಮುಂದುವರಿತಾ ಇದೆ. ಈಗ ಬಂದು ಮತ್ತೆ ಲವಕುಶ ಗಾನ. ಸೊ ಆಂಟಿ, ಕಂಪ್ಲೀಟ್ ರಾಮನ್ ಸೆಟ್ಟು ಜನನ ಇಂದ ಪಟ್ಟಾಭಿಷೇಕವರೆಗೂ ಪ್ರತಿ ಒಂದು ಎಪಿಸೋಡು ಇದೆ ಅಲ್ಲ? ಮುಂದಕ್ಕೂ ಇದೆ ಹಾಗೆ. ಇವರು ಪುನಃ ಅಗ್ನಿ ಪ್ರವೇಶ ಮಾಡಿ ಲವಕುಶ ಹುಟ್ಟೋದು, ಬಂದು ಅವರು ಇದನ್ನಲ್ಲಿ ಆಸ್ಥಾನದಲ್ಲಿ ಬಂದು ಲವಕುಶ ಗಾನ ಅನ್ನೋ ಒಂದು ಸೆಟ್ ತರಿಸಿದ್ದೀವಿ. ಆಮೇಲೆ ಅಶ್ವಮೇಧ ಯಾಗ ಮಾಡೋದು ಅದನ್ನು ಇದು ಮಾಡ್ತಾ ಇದೀವಿ. ಇನ್ನು ಮುಂದಕ್ಕೂ ಕೂಡ ಮಾಡ್ಕೊಂಡು ಹಾಗೆ ಹೋಗ್ಬೇಕು ಅನ್ನೋದು ನಮ್ಮ ಇಚ್ಛೆ. ಎಷ್ಟು ಮಟ್ಟಿಗೆ ಭಗವಂತ ಸಹಕರಿಸ್ತಾನೋ ಗೊತ್ತಿಲ್ಲ. ಇದೆಲ್ಲ ಮಹಾಭಾರತ
ಮೊದಲು ಬರೀ ರಾಮಾಯಣ ಮಾತ್ರ ಬರ್ತಾ ಇತ್ತು, ಈಗ ಮಹಾಭಾರತ ಮಹಾಭಾರತನೂ ಕಥೆಗಳು ಬರ್ತಾ ಬಂದಿದೆ. ಇದೆ. ನಿಜ ಯಾವುದನ್ನ ಮಾಡ್ಲೇಬೇಕು ಅನ್ನೋದು ರಾಮಾಯಣದಲ್ಲಿ ತೋರಿಸ್ತಾರೋ, ಯಾವುದನ್ನ ಮಾಡಬಾರ್ದು ಅನ್ನೋದು ಮಹಾಭಾರತದಲ್ಲಿ ಹೇಗಿದೆ. ನಾನು ಅನ್ನೋ ಗರ್ವ ಇರಬಾರ್ದು, ಹಿರಿಯರಿಗೆ ಸುಳ್ಳು ಹೇಳ್ಬಾರ್ದು, ಜೂಜಾಡಬಾರ್ದು, ಮತ್ತೆ ನಾವು ಸೋಲ್ಬೇಕು. ಸ್ವಲ್ಪ ಆದ್ರೂ ಸೋತ್ರೇನೆ ಏನಾದ್ರೂ ಮುಂದಕ್ಕೆ ಒಂದು ದೊಡ್ಡ ಅನಾಹುತಗಳು ಆಗೋದು ತಪ್ಪುತ್ತೆ ಅಂತ ಅನ್ನೋದಕ್ಕೆ ಕೃಷ್ಣ ಸಂಧಾನ ಮಾಡೋ ಬಂದಾಗ ಆ ಊರುಗಳನ್ನ ಹಂಚ್ಕೊಳ್ದೇ ಇರೋದು, ಆಮೇಲೆ ಈಗ ಹೆಣ್ಣಿಗೆ ಅವಮಾನ ಮಾಡಿದಾಗ ಅದರಿಂದ ಆಗೋ ಮುಂದೆ ಅನಾಹುತಗಳು ನಿಜ ನಿಜ. ಒಂದು ಹೆಣ್ಣನ್ನ ಕೇಳ್ಕೋಕೋದ್ರೆ ಅವರಿಗೆ ಯಾರೋ ಸಂಬಂಧಪಟ್ಟವ್ರು ಇವರನ್ನು ಸಾಯಿಸ್ತಾರೆ. ನಿಜ ನಿಜ. ಇದೆಲ್ಲ ಕೃಷ್ಣ ಲೀಲೆಗಳು. ಇಲ್ಲಿ ಬಂದು ಕೃಷ್ಣ ಜನನ ಇದರಲ್ಲಿ ಬಂದು ಪೂತನಿ ಸಂಹಾರ, ಕಂಸ ಸಂಹಾರ, ಬಕಾಸುರ ಸಂಹಾರ, ಆಮೇಲೆ ಇದು ತೃಣವರ್ತನ ಸಂಹಾರ, ಆಮೇಲೆ ಕಾಳಿಂಗ ನರ್ತನ, ಆಮೇಲೆ ಮಂದಿ ಭೋಜನ, ಸುಮಾರು ಇದರಲ್ಲಿನೂ ಕೂಡ ಬಂದಿದೆ. ಇತ್ತೀಚೆಗಷ್ಟೇ ಒಂದು ಸಲ ಕೃಷ್ಣ ಜನ್ಮಾಷ್ಟಮಿ ಆಗಿದೆ, ಹಾಗಾಗಿ ಸ್ವಲ್ಪ ಕೃಷ್ಣನಿಗೆ ಸಂಬಂಧಪಟ್ಟ ಇವೆಲ್ಲನೂ ಮುಗಿದಿದೆ. ಮತ್ತೆ ಬರ್ತಾ ಇದೆ, ಸೇಲ್ ಆಗುತ್ತೆ. ಈ ಜಂಬೂ ಸವಾರಿಯಲ್ಲಿ ಕೂಡ ಚಿಕ್ಕ ಸೈಜಸ್ ಇದೆ, ಸೈಜು, ಬಿಗ್ ಸೈಜು, ಆ ಥರ ಎಲ್ಲನೂ